ಚಿಂತಾಮಣಿ ನಮಾಮಿ ತ್ವಾಂ ಚಿಂತಾಯಾಃ ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ स्वानन्दामृतसुप्रीतं शङ्कराचार्यसेवकं चिन्तामणियतिं वन्दे शिवानन्दगुरुं भजे श्रीशिवानन्दगुरुं भजे ಶ್ರೀಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಶ್ರೀಮದ್ಭಾಗವತವನ್ನು ಕೇಳುವಂತಹ ಎಲ್ಲ ಆಸಕ್ತಕರಿಗೂ ನಮಸ್ಕಾರಗಳು. ಇಂದಿನ ಶ್ರೀಮದ್ಭಾಗವತ ಮಹಾತ್ಮ್ಯವನ್ನು ನೋಡುವುದಕ್ಕೂ ಮುನ್ನ ಹಿಂದಿನ ಕಥೆಯಲ್ಲಿ ನಾವೇನೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಅನ್ನೋದನ್ನು ಒಂದು ಸಾರಿ ಸ್ಮರಿಸಿ ನೆನಪು ಮಾಡಿಕೊಂಡು ಮುಂದಿನ ಶ್ರೀಮದ್ ಭಾಗವತ ಮಹಾತ್ಮ್ಯವನ್ನು ನೋಡೋಣ. ಆತ್ಮದೇವ ದುಂದುಲಿ ಎನ್ನುವ ದಂಪತಿಗಳಿದ್ದರು. ಅವರಿಗೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ. ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಸಂಗ್ರಹಿಸಿದ್ದ ಸಂಪತ್ತಿನಲ್ಲಿ ಅರ್ಧ ಸಂಪತ್ತು ಜಪ ತಪ ದಾನ ಧರ್ಮಗಳಿಗೆ ಖರ್ಚು ಮಾಡಿದ್ದರೂ ಕೂಡ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ. ಹಾಗಾಗಿ ಆತ್ಮದೇವ ಖಿನ್ನ ಮನಸ್ಕನಾಗಿ ಕಾಡಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದಾಗ ಯತಿಗಳು ಕಂಡರು. ಆ ಯತಿಗಳ ಹತ್ರ ತನಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅನ್ನುವಂತಹ ವಿಷಯವನ್ನು ಹೇಳಿದಾಗ ಆ ಯತಿಗಳು ಅವನ ಹಣೆಬರಹವನ್ನು ನೋಡಿ ನಿನಗೆ 7 ಜನ್ಮಗಳಲ್ಲಿ ಸಂತಾನ ಪ್ರಾಪ್ತಿ ಇಲ್ಲ ಅಂತ ಹೇಳಿದರೂ ಕೂಡ ಅವರನ್ನು ಕಾಡಿ ಬೇಡಿದಾಗ ಅವರು ಒಂದು ಫಲವನ್ನು ಕೊಟ್ಟು, ಈ ಫಲವನ್ನು ನಿನ್ನ ಪತ್ನಿಗೆ ತಿನ್ನಿಸು ಮತ್ತು 1 ವರ್ಷದವರೆಗೆ ಸತ್ಯ ಶೌಚ ದಯ ದಾನ ಮತ್ತು ಒಪ್ಪತ್ತು ಊಟದ ನಿಯಮ ಇರಬೇಕು. ಅವಳು ಹೀಗೆ ವ್ರತವನ್ನು ಮಾಡಿದ್ದಾದರೆ ಬಹುಶುದ್ಧ ಸ್ವಭಾವದ ಬಾಲಕ ಹುಟ್ಟುತ್ತಾನೆ ಅಂತ ಆ ಫಲವನ್ನು ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ಆತ್ಮದೇವ ಆ ಫಲವನ್ನು ತಂದು ಹೆಂಡತಿಯಾದ ಆ ದುಂದುಲಿಗೆ ಕೊಟ್ಟರೆ ಆ ಫಲವನ್ನು ಸ್ವೀಕರಿಸದೆ ಯಾರಿಗೂ ಗೊತ್ತಾಗಲಾರದಂತೆ ಗೊಡ್ಡಾದ ಹಸುವಿಗೆ ತಿನ್ನಿಸ್ತಾಳೆ. ದುಂದುಲಿ ತಂಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟು ಆ ಮಗುವನ್ನು ದುಂದುಲಿಗೆ ಕೊಟ್ಟಿರುತ್ತಾಳೆ. ಆ ದುಂದುಲಿ ತಂಗಿ ಬೇರೆಯವರಿಗೆಲ್ಲರಿಗೂ ನನ್ನ ಮಗು ಸತ್ತು ಹೋಯಿತು ಅಂಥೇಳಿ ಸುಳ್ಳು ಹೇಳಿರುತ್ತಾಳೆ. 3 ತಿಂಗಳ ನಂತರ ಫಲವನ್ನು ತಿಂದ ಆಕಳು ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತದೆ. ದುಂದುಲಿ ಮಗುವಿಗೆ ದುಂದುಕಾರಿ, ಆಕಳ ಮಗುವಿಗೆ ಗೋಕರ್ಣ ಅಂತ ನಾಮಕರಣ ಮಾಡ್ತಾರೆ. ಗೋಕರ್ಣ ಒಳ್ಳೆ ಪಂಡಿತ ಹಾಗೂ ಜ್ಞಾನಿಯಾಗ್ತಾನೆ. ಆದರೆ ದುಂದುಕಾರಿ ಒಬ್ಬ ದುಷ್ಟ ಕಳ್ಳನಾಗಿ ವೇಶ್ಯರ ಸಹವಾಸ ಮಾಡ್ತಾನೆ. ನಂತರ ದುಂದುಕಾರಿಯ ಕಾಟವನ್ನು ಸಹಿಸಲಾರದೆ ಆತನ ತಂದೆ ಆತ್ಮದೇವ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯಲ್ಲಿ ಇದ್ದಾಗ ಗೋಕರ್ಣ ವೈರಾಗ್ಯದ ಉಪದೇಶ ಮಾಡಿ ಕಾಡಿಗೆ ಕಳಿಸ್ತಾನೆ. ಕಾಡಿಗೆ ಹೋದ ಆತ್ಮದೇವ ಅಲ್ಲಿರುವಂತಹ ಸಾಧುಗಳ ಸೇವೆ ಮಾಡಿ ಶ್ರೀಮದ್ ಭಾಗವತದ ದಶಮಸ್ಕಂಧವನ್ನು ನಿಯಮಪೂರ್ವಕವಾಗಿ ಪಾರಾಯಣ ಮಾಡಿ ಕೊನೆಗೆ ಭಗವಂತನಾದ ಶ್ರೀಕೃಷ್ಣನ ಸಾಯುಜ್ಯವನ್ನು ಪಡೆಯುತ್ತಾನೆ. ಇತ್ತ ದುಂದುಕಾರಿಯ ತಾಯಿ ಈತನ ಕಾಟವನ್ನು ತಾಳಲಾರದೆ ಏನಾದಳು ಮತ್ತು ವೇಶ್ಯರ ಸಹವಾಸ ಮಾಡಿದಂತಹ ದುಂದುಕಾರಿ ಏನಾದ ಎಂದು ಇವತ್ತಿನ ಕಥೆಯಲ್ಲಿ ತಿಳಿಯೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಆತ್ಮದೇವ ಕಾಡಿಗೆ ಹೋದ. ತಂದೆ ಹೋದ್ಮೇಲೆ ಮನೆಯಲ್ಲಿ ತಾಯಿ ದುಂದುಕಾರಿ ಮಾತ್ರ ಇರ್ತಿದ್ಲು. ಅವಳಿಗೂ ಪ್ರತಿದಿನ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಿಂಸೆ ಮಾಡ್ತಾ ಮಾಡ್ತಾ ಅವಳ ಹತ್ರ ಇದ್ದಿದ್ದ ಸ್ವಲ್ಪ ಚಿನ್ನಾಭರಣ, ದುಡ್ಡು, ಒಡವೆ ವಸ್ತ್ರಗಳು ಈ ಥರದನ್ನೆಲ್ಲ ತಗೊಂಡೋಗಿ ವೇಶ್ಯರಿಗೆ ಕೊಟ್ಬಿಟ್ಟು ಅಲ್ಲಿ ಹಾಯಾಗಿರ್ತಿದ್ದ. ಬೇಕಾದಾಗೆಲ್ಲ ಮನೆಗೆ ಬರ್ತಿದ್ದ, ತಾಯಿನ ಹೊಡಿತಿದ್ದ ಬಿಡಿತಿದ್ದ. ಅಲ್ಲಿ ಏನೇನು ಬೇಕೋ ಅವನ್ನೆಲ್ಲ ತೊಗೊಂಡು ಹೋಗಿ ವೇಶ್ಯರ ಮನೆಯಲ್ಲಿ ಕೊಟ್ಬಿಟ್ಟು ಅಲ್ಲಿ ಹಾಯಾಗಿರ್ತಿದ್ದ. ಒಂದಿನ ತನ್ನ ತಾಯಿ ಹತ್ರ ಹೇಳ್ತಾನೆ,
ನಾನೆಲ್ಲೋ ಹೋಗಬೇಕಾಗಿದೆ, ನಾನಿವತ್ತು ರಾತ್ರಿ ಬರ್ತೀನಿ, ನಿನ್ನ ಹತ್ರ ಏನೇನು ಬಂಗಾರದ ಒಡವೆ, ಬೆಳ್ಳಿ, ಧನ ಏನೇನಿದೆ ಅವನ್ನೆಲ್ಲ ನನಗೆ ಕೊಡಬೇಕು ಇವತ್ತು. ಕೊಡಲಿಲ್ಲ ಅಂತಂದರೆ ಅಲ್ಲಿ ನೋಡು, ಒಲೆಯಲ್ಲಿ ಕಟ್ಟಿಗೆ ಉರಿತಾ ಇದೆ. ಆ ಉರಿತಿರುವಂತಹ ಕಟ್ಟಿಗೆ ತಗೊಂಡು ನೀನು ಇವತ್ತು ಹೊಡೆದು ಸಾಯಿಸಿದಂತೂ ಗ್ಯಾರಂಟಿ. ಹೀಗೆ ಹೇಳಿ ಎಲ್ಲಿಗೂ ಹೋಗ್ತಾನೆ. ಮಗನ ಉಪದ್ರವದಿಂದ ಪ್ರತಿದಿನ ಅವಳು ನರಳಾಡ್ತಾ ಇದ್ಲು. ಇವತ್ತಿನ ದಿನ ಅವನೇನು ಬಂದು ಸಾಯಿಸ್ತೀನಿ ಅಂತ ಹೇಳಿದ್ಲು, ಅದರಿಂದ ಹೆದರಿ ಅವತ್ತಿನ ದಿನ ರಾತ್ರಿನೇ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಗೋಕರ್ಣ ತೀರ್ಥಯಾತ್ರೆಗಾಗಿ ಹೋಗಿರ್ತಾನೆ. ಆ ತೀರ್ಥಯಾತ್ರೆಗೆ ಹೋದಾಗ ಇವನ ಊರಿನ ಜನರು ಅವನಿಗೆ ಕಂಡು ಮರಣದ ವಾರ್ತೆಯನ್ನು ಹೇಳ್ತಾರೆ. ಆಗ ಆ ಗೋಕರ್ಣ ಸ್ವಲ್ಪ ಖಿನ್ನನಾಗಿ ಅವನ ತಾಯಿಗೆ ಶ್ರಾದ್ದ ತರ್ಪಣಾದಿಗಳನ್ನು ಮಾಡಿ ನಮಸ್ಕಾರ ಮಾಡ್ತಾನೆ. ಈ ಘಟನೆಯಿಂದ ಅವನಿಗೆ ದುಃಖ ಆಗಲಿ ಸುಖ ಆಗಲಿ ಆಗಿರಲಿಲ್ಲ. ಅವನಿಗೆ ಯಾರೂ ಮಿತ್ರರು ಇರ್ತಿರ್ಲಿಲ್ಲ, ಯಾರೂ ಶತ್ರುಗಳೂ ಇರ್ತಿರ್ಲಿಲ್ಲ. ಯಾಕಂತಂದ್ರೆ ಅವನು ಯಾವಾಗಲೂ ವೈರಾಗ್ಯದಿಂದ ಇರ್ತಿದ್ದ. ಇನ್ನು ದುಂದುಕಾರಿ ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ 5 ಮಂದಿ ವೇಶ್ಯರನ್ನು ಮನೆ ಕರ್ಕೊಂಡು ಬಂದು ಅವ್ರ ಜೊತೆಗೆ ಹಾಜರಾಗಿರ್ತಿದ್ದ. ಅವರಿಗೆ ಯಾವಾಗಲೂ ಭೋಗ ಸಾಮಗ್ರಿಗಳನ್ನು ಒದಗಿಸುವ ಚಿಂತೆಯಿಂದ ಅವನ ಬುದ್ಧಿ ನಷ್ಟ ಆಗೋಗ್ಬಿಟ್ಟಿತ್ತು. ಆದ್ದರಿಂದ ಅವನು ಮೊದಲೇ ಕ್ರೂರಿಯಾಗಿದ್ದ. ಈಗ ಇನ್ನಷ್ಟು ಕ್ರೂರ ಕರ್ಮಗಳನ್ನು ಮಾಡ್ತಾ ಅವ್ರಿಗೆ ಬೇಕಾಗುವಂತಹ ಭೋಗ ಸಾಮಗ್ರಿಗಳನ್ನು, ಅವ್ರು ಕೇಳುವಂತಹ ಆಭರಣಗಳನ್ನೆಲ್ಲ ತಂದು ಕೊಡ್ತಾ ಇದ್ದ. ಒಂದಿನ ಆ ಸ್ತ್ರೀಯರು ಅವನಿಗೆ ಇನ್ನೂ ಒಡವೆಗಳು ಬೇಕು ಅಂತ ಕೇಳಿದಾಗ ಅವನು ಇಲ್ಲ ಅಂತ ಹೇಳಲಾರದೆ ಅವನು ಕಾಮದಿಂದ ಕುರುಡನಾಗಿ, ಅಕಸ್ಮಾತ್ ನಾನು ಎಲ್ಲಾದರೂ ಮನೆಗೆ ಹೋಗಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಏನಾದರೂ ಅಲ್ಲಿದ್ದಂತಹ ಸಣ್ಣವ್ರನ್ನ, ಸ್ತ್ರೀಯರನ್ನ, ಹುಡುಗರನ್ನ ಹೊಡೆದು ಬಡಿದು ಏನಾದರೂ ನಾನು ಕಳ್ತನ ಮಾಡುವಾಗ ನನಗಿಂತ ದೊಡ್ಡವರಾದರೂ, ನನಗಿಂತ ಶಕ್ತಿಶಾಲಿಯಾಗಿರುವಂಥ 4 ಜನ ಬಂದು ನನ್ನ ಹೊಡೆದು ಸಾಯಿಸಿಬಿಟ್ರೆ ಏನಪ್ಪ ಅಂಥೇಳಿ ಒಂದು ಚಿಂತೆನೂ, ಈ ಥರದ ಯಾವುದೇ ಚಿಂತೆನೂ ಇರಲಿಲ್ಲ. ಯಾಕಂತಂದರೆ ಅವನು ಆ ಸ್ತ್ರೀಯರ, ಆ ವೇಶ್ಯರ ಕಾಮದಿಂದ ಕುರುಡನಾಗಿ ಹೋಗಿದ್ದ. ಹಾಗಾಗಿ ಇವರು ಏನು ಹೇಳ್ತಿದ್ರು ಅದನ್ನೆಲ್ಲ ತಂದು ಕೊಡ್ತಾ ಇದ್ದ. ಬೇಕಾದಷ್ಟು ಅಲ್ಲಿ ಇಲ್ಲಿ ಹೇರಳವಾದ ಧನವನ್ನು ಕದ್ದು ಮನೆಗೆ ತಂದು ಅವರಿಗೆ ವಸ್ತ್ರ ಒಡವೆಗಳನ್ನೆಲ್ಲ ಕೊಟ್ಟು ಅವರನ್ನು ಸಂತೋಷಪಡಿಸ್ತಾ ಇರ್ತಿದ್ದ. ಒಂದಿನ ಆ ಸ್ತ್ರೀಯರೆಲ್ಲರೂ ಯೋಚನೆ ಮಾಡ್ತಾರೆ, ಏನಂತಂದರೆ ಇವನು ಹೀಗೆಲ್ಲ ಬೇರೆ ಬೇರೆ ಮನೆಗೆ ಹೋಗಿ ಕಳ್ತನ ಮಾಡಿ ನಾವು ಕೇಳಿದ್ದನ್ನೆಲ್ಲ ತಂದು ಕೊಡ್ತಾ ಇದ್ದಾನಲ್ಲ, ಒಂದಲ್ಲ ಒಂದು ದಿನ ಸೈನಿಕರಿಗೆ ಸಿಕ್ಕಾಕೊಂಡು ಅವರು ರಾಜನ ಹತ್ರ ಕರ್ಕೊಂಡೋಗಿ ರಾಜ ಇವನ ಹತ್ರ ಇದ್ದಂತಹ ಸಂಪತ್ತನ್ನೆಲ್ಲ ಕಸಿದುಕೊಂಡು ಇವನಿಗೆ ಪ್ರಾಣದಂಡನೆ ಶಿಕ್ಷೆ ಕೊಡುವುದಂತೂ ನಿಶ್ಚಿತ. ಅಂತಹ ಸಮಯದಲ್ಲಿ ನಮ್ಮ ಬಗ್ಗೆನೂ ಹೇಳುವುದಂತೂ ಖಂಡಿತ. ಹಾಗಾಗಿ ಇವತ್ತಿನ ದಿನ ರಾತ್ರಿ ಇವನನ್ನು ಕೊಂದು ನಾವು ಈ ಸಂಪತ್ತನ್ನೆಲ್ಲ ಎತ್ಕೊಂಡು ಎಲ್ಲಾದರೂ ಹೊರಟು ಹೋಗೋಣ ಅಂಥೇಳಿ ನಿಶ್ಚಯ ಮಾಡಿದರು. ಅವತ್ತಿನ ದಿನ ರಾತ್ರಿ ದುಂದುಕಾರಿ ಬಂದ. ಬೇಕಾದಷ್ಟು ಅವನಿಗೆ ಬೇಕಾದನ್ನೆಲ್ಲ ಕುಡಿಸಿ ಮಲಗಿಸಿದ್ರು. ಹಾಯಾಗಿ ಮಲ್ಕೊಂಡಿದ್ದಂತಹ ದುಂದುಕಾರಿಯ ಕುತ್ತಿಗೆಗೆ ಉರುಳು ಹಾಕಿ ಎಳಿತಾರೆ. ಕುತ್ತಿಗೆಗೆ ಉರುಳು ಬಿಗಿದು ಸಾಯಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನು ಸಾಯೋದೇ ಇಲ್ಲ. ಇದರಿಂದ ಅವರಿಗೆ ಬೇಗನೆ ಸಾಯದೇ ಇದ್ದಾಗ ಭಾಳ ಚಿಂತೆ ಆಗುತ್ತೆ. ಇದೇನಪ್ಪ ಇವನು ಸಾಯ್ತಾನೆ ಇಲ್ಲ ಇಷ್ಟು ಹೇಳಿದ್ರು ಕೂಡ ಅಂಥೇಳಿ. ಆಗ ಅಲ್ಲಿ ಒಂದು ಒಲೆಯಲ್ಲಿ ಬೆಂಕಿ ಉರಿತಾ ಇರುತ್ತೆ. ಆಗ ಅವ್ರಿಗೆ ಒಂದು ಉಪಾಯ ಉಳಿಯುತ್ತೆ. ಏನು ಮಾಡ್ತಾರೆ ಅಂತಂದರೆ, ಒಲೆಯಲ್ಲಿ ಏನು ಕೆಂಡಗಳಿದ್ವೋ ಆ ಕೆಂಡವನ್ನು ತೊಗೊಂಡು ಬಂದು ಇವನ ಬಾಯಿಗೆ ಸುರಿತಾರೆ. ಸುರಿದು ಒಂದು ಸಣ್ಣದು ಕೋಲಂತ ತೊಗೊಂಡು ತುರುಕ್ತಾರೆ. ತುರುಕಿದ ಮೇಲೆ ಅವನು ಆ ಬೆಂಕಿಯ ಜ್ವಾಲೆಯಿಂದ ನರಳಾಡಿ ಸತ್ತು ಹೋಗ್ತಾನೆ. ಆಮೇಲೆ ಅವನ ಶರೀರವನ್ನು ಒಂದು ಹೊಂಡದಲ್ಲಿ ಹೂತಾಕಿಬಿಡ್ತಾರೆ. ಹೀಗೆ ಹೊಂಡದಲ್ಲಿ ಹೂತಾಕಿರೋದ್ರಿಂದ ಈ ಕೆಲಸ ಅಕ್ಕಪಕ್ಕದವರಿಗೂ ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾಕಂತಂದರೆ ಇವನು ಅಕ್ಕಪಕ್ಕದವ್ರ ಹತ್ರನೂ ಜಗಳ ಮಾಡ್ತಾ ಇದ್ದ. ಅವನು ವೇಶ್ಯರ ಜೊತೆಗೆ ಬಿಟ್ಟು ಇನ್ನೆಲ್ಲರ ಹತ್ರನೂ ಜಗಳ ಮಾಡಿಕೊಂಡೇ ಇರ್ತಿದ್ದ. ಹಾಗಾಗಿ
ಇವನು ಎಲ್ಲಿ ಹೋದರೂ ಯಾರು ಕೇಳ್ತಿರ್ಲಿಲ್ಲ, ಎಲ್ಲಿ ಬಂದರೂ ಕೇಳ್ತಿರ್ಲಿಲ್ಲ, ಹುಷಾರಿಲ್ಲಾದರೂ ಕೇಳ್ತಿರ್ಲಿಲ್ಲ. ಹೀಗೆ ಇವನು ಮರಣ ಹೊಂದಿದ್ದೂ ಕೂಡ ಅವರಿಗೆ ಗೊತ್ತಾಗಲೇ ಇಲ್ಲ. ಈ ಸಮಯದಲ್ಲಿ ನಮಗೆ ಶ್ರೀ ಶ್ರೀ ಶಿವಾನಂದ ಭಾರತೀ ಚಿಂತಾಮಣಿ ಮಹಾಸ್ವಾಮಿಗಳವರು ತಮ್ಮ ಪ್ರವಚನದಲ್ಲಿ ಯಾವಾಗಲೂ ಹೇಳುವಂಥದ್ದು ನೆನಪಾಗ್ತಾ ಇದೆ. ಏನು ಅಂತಂದರೆ, ಕರ್ಮ ಈಸ್ ಆಲ್ವೇಸ್ ಪರ್ಫೆಕ್ಟ್ ಅಂತೇಳಿ. ಮತ್ತು ಕರ್ಮ ಯಾವಾಗಲೂ ನಮ್ಮ ಹಿಂದೆಯೇ ತಿರುಗಾಡ್ತಾ ಇರುತ್ತೆ. ನೀವು ಪುಣ್ಯದ ಕೆಲಸವನ್ನು ಮಾಡಿದರೆ ಅದು ತಕ್ಕಂತೆ ಬೇಕಾಗುವಂತಹ ಸುಖವನ್ನು ಕೊಡುತ್ತೆ ಆ ಕರ್ಮ. ಅದೇ ರೀತಿ ಪಾಪ ಕರ್ಮವನ್ನು ಮಾಡಿದರೆ ಆ ಪಾಪಕ್ಕೆ ತಕ್ಕಬೇಕಾದಂತಹ ಶಿಕ್ಷೆಯನ್ನು ಆ ಕರ್ಮ ಕೊಡಿಸುತ್ತೆ. ಉದಾಹರಣೆಗೆ ಇಷ್ಟೊತ್ತು ಆ ದುಂದುಕಾರಿ ನರಳಾಡಿ ಸಾಯ್ದಂತಹ ಈ ಕಥೆಯನ್ನೇ ನಾವು ನೋಡ್ಬೋದು. ಇಲ್ಲೊಂದು ಯೋಚನೆ ಮಾಡೋದು ಏನು ಅಂತಂದರೆ, ನೋಡಿ, ತಾಯಿಗೆ ಒಲೆಯಲ್ಲಿ ಉರಿತಿದ್ದಂತಹ ಕಟ್ಟಿಗೆ ತೊಗೊಂಡು ಬಂದು ನಿನ್ನ ಹೊಡೆದು ಇವತ್ತು ಸಾಯಿಸ್ತೀನಿ ಅಂತ ಹೇಳಿದ್ದ. ಹಾಗೆ ಪ್ರತಿದಿನ ಅದೆಷ್ಟು ಹೊಡೆದಿದ್ದು, ಎಷ್ಟು ಆ ತಾಯಿ ನರಳಾಡ್ತಿದ್ಲು. ಆದರೆ ಅವನು ಪ್ರೇಮದಿಂದ ಕರ್ಕೊಂಡು ಬಂದ ವೇಶ್ಯರೇ ಅವನ ಬಾಯಿಗೆ ಕೆಂಡಗಳನ್ನು ಹಾಕಿ ತೂಕಿ ನರಳಾಡಿಸಿ ಅವನು ಸಾಯಿಸಿಬಿಟ್ರಲ್ಲ. ಆ ಕೆಂಡದಿಂದಲೇ ಅವನು ಸತ್ತು ಹೋದ್ನಲ್ಲ. ಯೋಚನೆ ಮಾಡಿ, ದೇವರಿಗೆ ಊದಿನ ಕಡ್ಡಿ ಬೆಳಗಬೇಕಾದ್ರೆ ಅದರಿಂದ ಒಂಚೂರು ತುದಿ ಕೆಂಡವನ್ನು ನಮ್ಮ ಬೆರಳಿಗೋ ನಮ್ಮ ಕಾಲಿಗೋ ತಾಕಿದರೆ ಎಷ್ಟು ಉರಿತದೆ. ಅಥವಾ ಬಿಸಿ ಬಿಸಿ ಹಾಲು ಕಾಫಿನೋ ಕುಡಿಬೇಕಾದ್ರೆ ನಾಲಿಗೆ ಒಂಚೂರು ಬಿಸಿ ತಾಗಿದ್ದು ಎಷ್ಟು ಉರಿತದೆ, ತಡ್ಕೊಳ್ಳೋಕ್ಕೆ ಆಗಲ್ಲ ಒಂದು ಸೆಕೆಂಡು. ಅಂಥದ್ದು ಆ ಬಾಯಿ ಒಳಗೆ ನಾಲಿಗೆ ಮೇಲೆ ಕೆಂಡಗಳನ್ನು ಸುರಿದು ತುರುಕಿ ಅವನು ಆ ಕೆಂಡದಿಂದಲೇ ನರಳಾಡಿ ಸಾಯ್ತಾನೆ ಅಂತಂದರೆ ಅವನು ನರಳಾಡಿರ್ಬೋದು, ಆ ದೇಹ ಎಷ್ಟು ಈ ಉರಿ ತಿಂತಿರ್ಬೋದು. ಯಾಕಂತಂದರೆ ಅವನು ಮಾಡಿದ ಕರ್ಮಗಳಿಂದಲೇ ಈ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಅಂತೂ ಆ ಸ್ತ್ರೀಯರು ದೊಡ್ಡ ದುಸ್ಸಾಹಸವನ್ನು ಮಾಡಿ ಆ ದುಂದುಕಾರಿಯನ್ನು ಸಾಗಿಸಿ ಹೊಂಡದಲ್ಲಿ ಹೂತಾಕಿದರು. ಇದ್ದಕ್ಕಿದ್ದಂತೆ ಎಲ್ಲರೂ ಹೋಗ್ಬಿಟ್ರೆ ದುಂದುಕಾರಿ ಕಾಣದೇ ಇದ್ದಾಗ ಇವರೇ ಏನೋ ಮಾಡಿದ್ರು ಅಂತ ತಿಳಿತಾರೆ ಅಂತ ತಿಳ್ಕೊಂಡು ಒಂದು 3-4 ದಿನ ಆ ಮನೆಯಲ್ಲೇ ಈ ಸ್ತ್ರೀಯರಿದ್ದರು. ಕೆಲವರು ಎಲ್ಲಿ ದುಂದುಕಾರಿ ಕಾಣ್ತಾ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದರೆ, ಈ ಬುದ್ಧಿವಂತರಾದ ಸ್ತ್ರೀಯರು ನಮ್ಮ ಪ್ರಿಯತಮ ಹಣದ ಲೋಭದಿಂದ ಈ ಬಾರಿ ಎಲ್ಲೋ ದೂರ ಹೋಗಿದ್ದಾನೆ, ಈ ವರ್ಷಾಂತದಲ್ಲಿ ಬರ್ತಾನೆ ಅಂಥೇಳಿ ಅವ್ರನ್ನೆಲ್ಲರನ್ನು ಸಮಾಧಾನ ಮಾಡಿದರು. ಅಂತೂ 3-4 ದಿನಗಳ ನಂತರ ಆ ದುಂದುಕಾರಿಯ ಸಂಪತ್ತೆಲ್ಲವನ್ನು ದೋಚಿಕೊಂಡು ಪರಾರಿಯಾದರು. ದುಂದುಕಾರಿ ಅವನು ಸತ್ತು ಹೋದ್ಮೇಲೆ ತಾನೇನು ಕೆಟ್ಟ ಕರ್ಮಗಳನ್ನು ಮಾಡಿದ್ನೋ ಆ ಕರ್ಮದಿಂದ ಅವನು ಭಯಂಕರ ಪ್ರೇತನಾಗ್ತಾನೆ. ಆ ಪ್ರೇತ ಆದಮೇಲೆ ಬಿರುಗಾಳಿಯಾಗಿ ಯಾವಾಗಲೂ 10 ದಿಕ್ಕುಗಳಲ್ಲೂ ಅಲಿತಾ ಇದ್ದಾನೆ. ನಾವು ಸಣ್ಣವರಿದ್ದಾಗ ಈ ಪ್ರೇತಗಳು ಭೂತಗಳು ಅವೆಲ್ಲ ಸುಖವಾಗಿರ್ತಾವಲ್ಲ, ಎಲ್ಲಿ ಬೇಕಲ್ಲಿ ತಿರುಗಾಡ್ಬೋದು, ಎಲ್ಲಿ ಬೇಕಲ್ಲಿ ಕುತ್ಕೋಬೋದು, ಬಂದವನ್ನೆಲ್ಲ ಅವನು ಹೆದರಿಸ್ಬೋದು ಅಂಥೇಳಿ ನಾವು ಸಣ್ಣವರಿದ್ದಾಗ ಅಂದ್ಕೊಳ್ತಾ ಇದ್ವಿ. ಈ ಶ್ರೀಮದ್ ಭಾಗವತದಲ್ಲಿ ಮೊದಲಿಗೆ ಅಂದರೆ ಈ ಭಾಗವತ ಮಹಾತ್ಮೆಯಲ್ಲೇ ಈ ಪ್ರೇತ ಅನ್ನೋದು ಯಾಕಾಗುತ್ತೆ, ಆ ಪ್ರೇತಗಳು ಎಂತಹ ಕಷ್ಟದಲ್ಲಿರ್ತವೆ ಅನ್ನೋದನ್ನು ಈ ಭಾಗವತ ಮಹಾತ್ಮೆಯಲ್ಲೇ ಹೇಳ್ತಾ ಇದ್ದಾರೆ. ಆ ಪ್ರೇತಕ್ಕೆ ಬಿಸಿಲು ಬಂದರೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಚಳಿಯಾದರೂ ತಡ್ಕೊಳಕ್ಕಾಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ವು, ಹಸಿವು ಬಾಯಾರಿಕೆಗಳಿಂದ ಬಹಳ ಕಷ್ಟಪಡ್ತಾ ಇದ್ವು. ಆಗ ಆ ದೇವರ ನೆನಪಾಗಿ, ಅಯ್ಯೋ ದೇವರೇ ನನ್ನನ್ನು ಕಾಪಾಡು ಅಂಥೇಳಿ ಕೂಗ್ತಾ ಇರ್ತಿದ್ದಂತೆ. ಆದರೆ ಅವನಿಗೆ ಎಲ್ಲೂ ಯಾವುದೇ ಥರದ ಆಸರೆ ಸಿಗ್ತಾ ಇರಲಿಲ್ಲ. ಕೆಲವೊಂದಿಷ್ಟು ದಿನಗಳು ಕಳೆದ ಮೇಲೆ ಗೋಕರ್ಣ ದುಂದುಕಾರಿಯ ಮರಣದ ಸಮಾಚಾರವನ್ನು ಕೇಳ್ತಾನೆ. ಆಗ ಅವನಿಗೆ ನನ್ನ ಅಣ್ಣ ಹೋದ್ನಲ್ಲ ಅಂಥೇಳಿ ಗಯೆಯಲ್ಲಿ ಅವನ ಶ್ರಾದ್ದವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೋ ಅಲ್ಲೆಲ್ಲ ಅವನಿಗೋಸ್ಕರ ಶ್ರಾದ್ದವನ್ನು ಮಾಡ್ತಾನೆ. ಹೀಗೆ ಎಲ್ಲೆಲ್ಲೂ ತೀರ್ಥಕ್ಷೇತ್ರಗಳನ್ನೆಲ್ಲ ತಿರುಗಾಡ್ತಾ ಗೋಕರ್ಣ ತನ್ನ ಊರಿಗೆ ಬರ್ತಾನೆ. ರಾತ್ರಿ ಬಂದಿದ್ದರಿಂದ ಅವನಿಗೆ ಆ ಊರಿನ ಜನರು ಯಾರಿಗೂ ಕಾಣಿರಲಿಲ್ಲ. ಮನೆಗೆ ಬಂದ ತಕ್ಷಣ ಒಬ್ಬನೇ ಎಲ್ಲ ಅಂಗಳದಲ್ಲಿ ಮಲ್ಕೊಂಡಿರ್ತಾನೆ. ಆಗ
ಆ ಪ್ರೇತ ಆಗಿರ್ತಾನಲ್ಲ ದುಂದುಕಾರಿ, ತನ್ನ ತಮ್ಮ ಬಂದು ಮಲ್ಕೊಂಡಿದ್ದಾನಲ್ಲ ಅಂತ ತಿಳ್ಕೊಂಡು ಆ ನಡು ರಾತ್ರಿಯಲ್ಲಿ ದುಂದುಕಾರಿ ತನ್ನ ಭಾರಿ ವಿಕಾರಳ ರೂಪವನ್ನು ತೋರಿಸಿ ಅವನ ಮುಂದೆ ನಿಂತ್ಕೊಳ್ತಾನೆ. ಅವನು ಹೇಗೆ ಕಾಣಿಸ್ತಾ ಇದ್ದಂತಂದರೆ ಕೆಲವೊಮ್ಮೆ ಆಡು ರೂಪದಲ್ಲಿ, ಇನ್ನೊಂದು ಸಾರಿ ಆನೆ ರೂಪದಲ್ಲಿ, ಮತ್ತೊಂದು ಸಾರಿ ಕೋಣ ರೂಪದಲ್ಲಿ, ಕೆಲವೊಮ್ಮೆ ದೊಡ್ಡ ಅಗ್ನಿಯಾಗಿ ಕಾಣ್ತಾ ಇದ್ದಾನೆ. ಕೊನೆಗೆ ಅವನು ಮನುಷ್ಯನ ಆಕಾರದಲ್ಲಿ ಪ್ರಕಟನಾಗ್ತಾನೆ. ಇಂಥ ವಿಪರೀತ ಅವಸ್ಥೆಯನ್ನು ನೋಡಿದಂತಹ ಗೋಕರ್ಣ ಇವನು ಯಾರೋ ದುರ್ಗತಿಯನ್ನು ಪಡೆದ ಜೀವಿಯಾಗಿದ್ದಾನಲ್ಲ ಅಂಥೇಳಿ ಧೈರ್ಯದಿಂದ, ನೀನು ಯಾರು, ಇಂಥ ರಾತ್ರಿಯಲ್ಲಿ ಇಂತಹ ಭಯಾನಕ ರೂಪವನ್ನು ಯಾಕೆ ತೋರಿಸ್ತಾ ಇದ್ದೆ ನನ್ನ ಮುಂದೆ, ಇಂಥ ಸ್ಥಿತಿ ನಿನಗೆ ಹೇಗೆ ಉಂಟಾಯಿತು, ನೀನು ಪ್ರೇತನೋ ಪಿಶಾಚನೋ ಅಥವಾ ಯಾವುದಾದ್ರೂ ರಾಕ್ಷಸನೋ ನನಗೆ ಹೇಳು ಅಂತ ಕೇಳಿದಾಗ ಆ ದುಂದುಕಾರಿಯಾದ ಪ್ರೇತ ಜೋರಾಗಿ ಅಳ್ತಾ ಇದ್ದಾನೆ. ಯಾಕಂತಂದರೆ ಅವನಿಗೆ ಮಾತನಾಡೋದಕ್ಕೂ ಶಕ್ತಿ ಇರಲಿಲ್ಲ. ಹಾಗಾಗಿ ಕೇವಲ ಸನ್ನೆ ಮಾತ್ರ ತೋರಿಸ್ತಾ ಇದ್ದಾನೆ. ಆಗ ಗೋಕರ್ಣ ತನ್ನ ಬೊಗಸೆಯಲ್ಲಿ ನೀರು ತುಂಬಿ ಅದನ್ನು ಅಭಿಮಂತ್ರಿಸಿ ಆ ಪ್ರೇತದ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ. ಇದರಿಂದ ಆ ದುಂದುಕಾರಿಯ ಪ್ರೇತದ ಪಾಪಗಳು ಸ್ವಲ್ಪ ಶಮನಾಗಿ ಅವನಿಗೆ ಸ್ವಲ್ಪ ಶಕ್ತಿ ಉಂಟಾಗುತ್ತೆ. ಆಗ ಪ್ರೇತ ಹೇಳ್ತದೆ, ನಾನು ನಿನ್ನ ಸಹೋದರನಪ್ಪ ದುಂದುಕಾರಿ ಅಂತ ಹೇಳ್ತಾನೆ. ನಾನೇನು ಕೆಟ್ಟ ಕೆಲಸಗಳನ್ನು ಮಾಡಿದ್ನೋ ಅದರಿಂದ ನನ್ನ ಬ್ರಾಹ್ಮಣತ್ವವೇ ನಾಶ ಮಾಡಿಕೊಂಡೆ. ಇದರಿಂದ ನಾನು ಜನರನ್ನು ತುಂಬ ಹಿಂಸೆ ಮಾಡಿದೆ. ಅಂಥ ಪಾಪಗಳಿಂದಲೇ ಆ ಸ್ತ್ರೀಯರು ನನ್ನನ್ನು ನರಳಾಡಿಸಿ ಕೊಂದು ಬಿಟ್ಟರು. ಹಾಗಾಗಿ ನಾನೀಗ ಪ್ರೇತ ಯೋನಿ ಪಡೆದು ದುರ್ದಶೆಯನ್ನು ಅನುಭವಿಸ್ತಾ ಇದ್ದೀನಿ. ಈಗ ದೈವವಶಾತ್ ನಾನು ಕೇವಲ ಗಾಳಿಯನ್ನು ಕುಡಿತಾ ಬದುಕ್ತಾ ಇದ್ದೀನಿ. ಗೋಕರ್ಣ, ಈಗ ಹೇಗಾದರೂ ನನ್ನನ್ನು ಈ ಪ್ರೇತ ಯೋನಿಯಿಂದ ಬಿಡಿಸು ಅಂತ ದುಂದುಕಾರಿಯ ಎಲ್ಲ ಮಾತುಗಳನ್ನು ಕೇಳಿದ ಗೋಕರ್ಣ ಹೇಳ್ತಾನೆ, ಸಹೋದರ, ನಾನು ವಿಧಿಪೂರ್ವಕವಾಗಿ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಿದೆ, ಆದರೂ ನೀನು ಪ್ರೇತ ಯೋನಿಯಿಂದ ಮುಕ್ತನಾಗಲಿಲ್ಲ ಯಾಕೆ? ಇದರಿಂದ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಗಯಾಶ್ರಾದ್ದದಿಂದಲೂ ನೀನು ಮುಕ್ತಿಯಾಗದಿದ್ದಾಗ ಇದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ. ನೀನು ಎಲ್ಲ ಮಾತನ್ನು ನನ್ನ ಹತ್ರ ಬಿಚ್ಚಿ ಹೇಳು, ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದಾಗ ಆ ದುಂದುಕಾರಿ ಪ್ರೇತ ಹೇಳ್ತು, ಇಂಥ 100 ಗಯಾಶ್ರಾದ್ದಗಳನ್ನು ಮಾಡಿದರೂ ನನ್ನ ಮುಕ್ತಿ ಆಗಲಾರದು. ಯಾಕೆ ಅಂತಂದರೆ ಅಷ್ಟು ಪಾಪಗಳನ್ನು ನಾನು ಮಾಡಿದ್ದೀನಿ. ಈಗಲಾದರೂ ನೀನು ಇದಕ್ಕಾಗಿ ಬೇರೆ ಯಾವುದಾದ್ರೂ ಬೇರೆ ಉಪಾಯವನ್ನು ಯೋಚನೆ ಮಾಡಬೇಕು ಅಂತ ಆ ಪ್ರೇತದ ಮಾತನ್ನು ಕೇಳಿ ಗೋಕರ್ಣನಿಗೆ ಬಹಳ ಆಶ್ಚರ್ಯ ಆಯಿತು. ಗಯಾಶ್ರಾದ್ದಗಳಿಂದಲೂ ನೀನು ಮುಕ್ತಿಯಾಗಿದ್ದರೆ ನಿನ್ನ ಮುಕ್ತಿ ಅಸಂಭವ ಅಂತೇಳಿ ತೋರ್ತಾ ಇದೆ ನನಗೆ. ಆದರೂ ಇಲ್ಲಿ ಈಗ ನೀನು ನಿರ್ಭಯವಾಗಿ ನಿನ್ನ ಸ್ಥಾನದಲ್ಲಿರು. ನಾನಿವತ್ತು ಮಲ್ಕೊಂಡು ವಿಚಾರ ಮಾಡಿ ನಿನ್ನ ಮುಕ್ತಿಗಾಗಿ ಯಾವುದಾದ್ರೂ ಬೇರೆ ಉಪಾಯ ಇದೇನೋ ಅಂತೇಳಿ ನೋಡ್ತೀನಿ ಅಂತ ಹೇಳಿ ಆ ಗೋಕರ್ಣನ ಅಪ್ಪಣೆ ಪಡೆದು ದುಂದುಕಾರಿಯಿಂದ ಹೊರಟು ತನ್ನ ಸ್ಥಾನಕ್ಕೆ ಹೋಗ್ತಾನೆ. ಆದರೆ ಗೋಕರ್ಣ ಇಡೀ ರಾತ್ರಿ ಎಷ್ಟು ವಿಚಾರ ಮಾಡಿದರೂ ಅವನಿಗೆ ಯಾವುದೇ ಉಪಾಯ ಹೊಳಿಲಿಲ್ಲ. ಬೆಳಿಗ್ಗೆ ಆ ಗೋಕರ್ಣನ ನೋಡಿದಂತಹ ಅಕ್ಕಪಕ್ಕದ ಜನರು, ಆ ಊರಿನ ಜನರು ಎಲ್ಲರೂ ಬಂದು ಅವನು ಭೇಟಿಯಾಗಿ ಕ್ಷೇಮ ವಿಚಾರವನ್ನು ಮಾಡ್ತಾರೆ. ಆಗ ಗೋಕರ್ಣ ಅದನ್ನೆಲ್ಲ ಬಿಟ್ಟು ರಾತ್ರಿ ಇಡೀ ನಡೆದದ್ದನ್ನೆಲ್ಲ ಅವರಿಗೆ ತಿಳಿಸ್ತಾನೆ. ಹಾಗಾಗಿ ಅವರಲ್ಲಿದ್ದ ವಿದ್ವಾಂಸರು, ಯೋಗನಿಷ್ಠರು, ಜ್ಞಾನಿಗಳು, ವೇದಜ್ಞರು, ಹೀಗೆ ವೇದಾಂತ ಶಾಸ್ತ್ರವನ್ನು ಬಲ್ಲವರು ಎಲ್ಲರೂ ತಮ್ಮ ತಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಸ್ವಲ್ಪ ತಿರುಚಿ ಹಾಕಿದರೂ ಕೂಡ ಆ ದುಂದುಕಾರಿಯ ಮುಕ್ತಿಯ ಉಪಾಯ ಅವ್ರಿಗೆ ಸಿಗಲಿಲ್ಲ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದೆ ಆ ಸೂರ್ಯ ದೇವನನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಆ ಗೋಕರ್ಣ ತನ್ನ ತಪೋಬಲದಿಂದ ಸೂರ್ಯನನ್ನೇ ಕಣ್ಣು ಮಿಟುಕಿಸದೆ ನೋಡಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತ, ನೀನು ಜಗತ್ಸಾಕ್ಷಿಯಾಗಿರುವಿ, ದಯಮಾಡಿ ದುಂದುಕಾರಿಯ ಮುಕ್ತಿಯ ಸಾಧನೆಯನ್ನು ನನಗೆ ತಿಳಿಸು ಅಂಥೇಳಿ ಗೋಕರ್ಣ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯನ್ನು ಕೇಳಿದಂತಹ ಸೂರ್ಯದೇವ ದೂರದಿಂದಲೇ ಎಲ್ಲರಿಗೂ ಕೇಳುವಂತೆ ಸ್ಪಷ್ಟವಾಗಿ ಹೇಳ್ತಾರೆ,
ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಇತಿ ಸೂರ್ಯವಚ ಸರ್ವೈರ್ಧರ್ಮರೂಪಂತು ವಿಶ್ರುತಂ. ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಅಂದರೆ ಶ್ರೀಮದ್ಭಾಗವತದಿಂದಲೇ ಮುಕ್ತಿಯಾಗಬಲ್ಲದು. ಆದ್ದರಿಂದ ನೀನು ಶ್ರೀಮದ್ಭಾಗವತವನ್ನು ಸಪ್ತಾಹ ವಿಧಿಯಿಂದ ಪಾರಾಯಣ ಮಾಡುವು ಅಂತ ಆ ಸೂರ್ಯದೇವ ಧರ್ಮಮಯ ವಚನವನ್ನು ಎಲ್ಲರಿಗೂ ಕೇಳಿಸುವಂತೆ ಹೇಳ್ತಾನೆ. ಎಲ್ಲರೂ ಗೋಕರ್ಣನಿಗೆ ಹೇಳ್ತಾರೆ, ಈ ಸಾಧನೆ ತುಂಬ ಸರಳವಾಗಿರುವಂಥದ್ದು, ಇದನ್ನು ಪ್ರಯತ್ನಪೂರ್ವಕವಾಗಿ ನೀನು ಮಾಡು ಅಂತ ಹೇಳಿದಾಗ ಗೋಕರ್ಣನ ಎಲ್ಲರಿಗೂ ಕೇಳುವಂತೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಅನೇಕ ಊರುಗಳಿಂದ ಗ್ರಾಮಗಳಿಂದ ಅನೇಕ ಜನರು ಕಥೆ ಕೇಳೋದಕ್ಕೆ ಆಗಮಿಸಿದರು. ಬಹಳಷ್ಟು ಅವರಲ್ಲಿ ಕುಂಟರು, ಕುರುಡರು, ಮುದುಕರು, ಮಂದಬುದ್ಧಿಯವರು ಹೀಗೆ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಉದ್ದೇಶದಿಂದ ಅಲ್ಲಿಗೆ ಎಲ್ಲರೂ ಸೇರಿದರು. ಎಷ್ಟು ಜನ ಬಂದಿದ್ದರು ಕೇಳೋದಕ್ಕೆ ಅಂತಂದರೆ ಆ ಜನಸಂದಣಿಯನ್ನು ನೋಡಿದಂತಹ ದೇವತೆಗಳಿಗೂ ಕೂಡ ಆಶ್ಚರ್ಯವಾಗ್ತದೆ. ಆಗ ಗೋಕರ್ಣ ವೇದಿಕೆ ಮೇಲೆ ಕುಳಿತುಕೊಂಡ ಆ ಗೋಕರ್ಣ ಹೇಳೋದಕ್ಕೆ ಶುರು ಮಾಡಿದಾಗ ದುಂದುಕಾರಿ ಪ್ರೇತ ಅಲ್ಲಿಗೆ ಬಂದು ಎಲ್ಲಾದರೂ ಕುತ್ಕೊಳ್ಳೋಕ್ಕೆ ಜಾಗ ಇದೆಯಾ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಗಾಳಿ ರೂಪದಲ್ಲಿ ಜಾಗ ಹುಡುಕ್ತಾ ಇತ್ತು. ಅಷ್ಟರಲ್ಲಿ 7 ಗಂಟುಗಳಿದ್ದ ಒಂದು ನೇರವಾದ ಬಿದಿರಿನ ಬಂಬು, ನಾವು ಬಂಬು ಅಂತ ಏನು ಹೇಳ್ತೀವಿ, ಬಿದಿರಿನ ಬಂಬು, ಆ ಬಿದಿರಿನ ಬಂಬು ಅವನ ದೃಷ್ಟಿಗೆ ಬಿತ್ತು. ಗಂಟು ಅಂತಂದರೆ ನಾವು ಆ ಬಿದಿರಿನ ಬಂಬನ್ನು ಒಂದ್ಸರಿ ಹೀಗೆ ನೋಡಿದರೆ, ಆ ಹೋಲ್ ಕಡೆ ನೋಡಿದರೆ ಗೋಡೆ ಟೈಪಲ್ಲಿ ಕಾಣುತ್ತೆ. ಎಷ್ಟೇ ಉದ್ದ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಹತ್ತಿರದಲ್ಲೇ 1-2 ಇಂಚಷ್ಟು ಕಾಣುತ್ತೆ. ಅಂಥದ್ದು 7 ಗೋಡೆಗಳಿದ್ವು, ಅದಕ್ಕೆ ಗಂಟು ಅಂತ ಹೇಳ್ತಾರೆ. ಆ ಥರ 7 ಗಂಟುಗಳು ಇದ್ದಂತಹ ಬಿದಿರಿನ ಬಂಬು ಆ ದುಂದುಕಾರಿ ಪ್ರೇತಕ್ಕೆ ಕಾಣುತ್ತೆ. ಹಾಗಾಗಿ ಆ ತುದಿಗೆ ಒಂದು ತೂತಿರುತ್ತೆ, ರಂಧ್ರ ಇರುತ್ತೆ. ಆ ರಂಧ್ರದಲ್ಲಿ ಹೊಕ್ಕಿ ಆ ಕಥೆ ಕೇಳೋದಕ್ಕೆ ಕುಳಿತುಕೊಂಡಿತು. ನಮಗೆಲ್ಲ ಅನಿಸ್ಬೋದು, ಆ ಬಂಬಿನಲ್ಲೇ ಯಾಕೆ ಹೋಗಬೇಕಾಗಿತ್ತು ಅಂಥೇಳಿ, ಬೇರೆ ಎಲ್ಲಾದರೂ ಕುತ್ಕೋಬೋದಾಗಿತ್ತಲ್ಲ, ಎಲ್ಲಾದರೂ ಒಂದು ಚೇರ್ ಇರ್ತಿತ್ತು, ಆ ಚೇರ್ ಸೈಡಿಗೋ ಅಥವಾ ಬೇಕಾದಷ್ಟು ಜಾಗ ಇರ್ತಿತ್ತು, ಅಲ್ಲೆಲ್ಲಾದರೂ ಕುತ್ಕೊಳ್ಬೋದಾಗಿತ್ತಲ್ಲ ಅಂಥೇಳಿ. ಆದರೆ ಹಾಗಿಲ್ಲ, ಅದು ಗಾಳಿ ರೂಪದಲ್ಲಿ ಇರ್ತಿತ್ತು ಪ್ರೇತ. ಹಾಗಾಗಿ ಯಾವುದಾದ್ರೂ ಜೋರಾಗಿ ಗಾಳಿ ಬಂತು ಅಂತಂದರೆ ಅದಕ್ಕೆ ಹಿಡ್ಕೊಳ್ಳೋಷ್ಟು ಶಕ್ತಿನೂ ಇರ್ತಿರ್ಲಿಲ್ಲ. ಹಾಗಾಗಿ ಅದನ್ನು 7 ದಿನಗಳ ಕಾಲ ನಾನು ಶ್ರೀಮದ್ ಭಾಗವತವನ್ನು ಭಕ್ತಿಯಿಂದ ಕೇಳಲೇಬೇಕು ಅಂಥೇಳಿ ಅದು ನಿಶ್ಚಯ ಮಾಡಿಕೊಂಡು ಹುಡುಕ್ತು. ನಾವು ಈ ಥರದ ಕಥೆಗಳನ್ನು ನಾವು ಕೇಳಬೇಕು ಅಂತಂದರೆ ಅದು ಅಸಾಧ್ಯನೇ ಅಂತ ಮೊದಲಿಗೆ ಅನಿಸುತ್ತೆ. ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂಥೇಳಿ. ಇಲ್ಲ, ನಾನು ಕೇಳಲೇಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದರೆ ಈ ಪ್ರೇತಕ್ಕೆ ಹೇಗೆ ಬೊಂಬು ಸಿಕ್ತು ಅದಕ್ಕೆ ಸಹಾಯ ಆಗುವ ಹಾಗೆ ನಮಗೂ ಕೇಳೋದಕ್ಕೆ ಮನಸ್ಸು ಮುಂದೆ ಬರ್ತಾ 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 ಮನಸ್ಸು ಕೊಡ್ತಾನೆ ಭಗವಂತ ಅಂಥೇಳಿ ಈ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಆ ಬೊಂಬಿನ ಒಂದು ಏನು ರಂಧ್ರ ಇತ್ತು, ಒಂದು ತೂತಿತ್ತು, ಆ ತೂತಿನ ಒಳಗೆ ಹೋಗಿ ಆ ಬೊಂಬಿನಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಪ್ರಾರಂಭ ಮಾಡ್ತು. ಗೋಕರ್ಣ ಪ್ರಥಮ ಸ್ಕಂದದಿಂದಲೇ ಸ್ಪಷ್ಟವಾಗಿ ಮಧುರ ಸ್ವರದಿಂದ ಕಥೆ ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ಅವತ್ತು ದಿನ ಸಾಯಂಕಾಲ ಕಥೆಯನ್ನು ಮುಗಿಸಿದಾಗ ಒಂದು ವಿಚಿತ್ರವಾದ ಸಂಗತಿ ನಡೀತಂತೆ. ಏನು ಅಂತಂದರೆ ಅಲ್ಲಿದ್ದವರೆಲ್ಲರೂ ನೋಡ್ತಾ ಇರುವಾಗಲೇ ಒಂದು ಬಿದಿರಿನ ಗಂಟು ಫಟ್ ಅಂತೇಳಿ ಶಬ್ದ ಮಾಡ್ತಾ ಹೊಡೆದೋಯ್ತಂತೆ. ಹೇಳಿದ್ನಲ್ಲ ಆವಾಗಲೇ, ಆ ಬಿದಿರಿನ ಗಂಟು ಅಂತಂದರೆ ನಾವು ಬಿದಿರನ್ನು ತೆಗೆದು ನೋಡಿದಾಗ ಅದರಲ್ಲಿ ಗೋಡೆ ರೂಪದಲ್ಲಿ ಕಾಣಿಸುತ್ತೆ. ಬಹಳ ಹತ್ತಿರದಿಂದ ಆ ಬೆರಳಿನಿಂದ ಮುಟ್ಟಬೋದು. ಹಾಗೆ ಆ ಥರದ್ದು 7 ಗಂಟುಗಳಿರುವಂತಹ ಬಂಬಿನಲ್ಲಿ ಅದು ಕುತ್ಕೊಂಡಿತ್ತಲ್ಲ, ಆ ಥರ ಮೊದಲನೇ ಗಂಟು, ಅದರ ಮೊದಲನೇ ಗೋಡೆ ಫಟ್ ಅಂತೇಳಿ ಹೊಡೆದೋಯ್ತು. ಅದೇ ರೀತಿ ಮರುದಿನ ಸಂಜೆ ಅಂದರೆ 2ನೇ ದಿನ ಸಂಜೆ 2ನೇ ಗಂಟು ಹೊಡೆದೋಯ್ತು. ಮತ್ತು 3ನೇ ದಿನ 3ನೇ ಗಂಟು, 4ನೇ ದಿನ 4, 5ನೇ ದಿನ 6ನೇ ದಿನ, 7ನೇ ದಿನದಲ್ಲಿ 7 ಗಂಟುಗಳು ಹೊಡೆದು ದುಂದುಕಾರಿ 12 ಸ್ಕಂಧಗಳನ್ನು ಕೇಳಿದ್ರಿಂದ ಪವಿತ್ರನಾದ ಪ್ರೇತಯೂರಿಯಿಂದ ಮುಕ್ತನಾಗಿ ಒಳ್ಳೆಯ ರೂಪವನ್ನು ಧರಿಸಿ ಎಲ್ಲರೆದುರಿಗೆ ಪ್ರಕಟನಾಗ್ತಾನೆ, ಅಂದರೆ ಪ್ರತ್ಯಕ್ಷನಾಗ್ತಾನೆ. ಅವನ ಶರೀರ ಹೇಗಿತ್ತು ಅಂತಂದರೆ ಮೇಘದಂತೆ ಶ್ಯಾಮಲವಾಗಿತ್ತು. ಮೇಘದಂತಂದರೆ ಕೃಷ್ಣನನ್ನು ನಾವು ನೋಡಿದಾಗ ಮೇಘಶ್ಯಾಮ ಅಂತ ನಾವೇನು ಹೇಳ್ತೀವೋ ಒಂದು ಸ್ವಲ್ಪ
ನೀಲಿ ಕಲರು ಆ ಥರದವು, ಮತ್ತು ಪೀತಾಂಬರವನ್ನು ಉಟ್ಟುಕೊಂಡು ತುಳಸಿ ಮಾಲೆಗಳಿಂದ ಸುಶೋಭಿತನಾಗಿ ಕಾಣ್ತಾ ಇದ್ದ. ತಲೆಯ ಮೇಲೆ ಕಿರೀಟ, ಕಿವಿಗಳಲ್ಲಿ ಕರ್ಣಕುಂಡಲಗಳು ಓಲಾಡ್ತಾ ಇದ್ವು, ಅಂದರೆ ಹಾಕ್ಕೊಂಡಿದ್ದ ಗಾಳಿಯಿಂದ ಅಳ್ಳಾಡ್ತಾ ಇದ್ವು ಅಂತ ಹೇಳಿ. ಆಗ ಆ ಗೋಕರ್ಣನಿಗೆ ನಮಸ್ಕಾರ ಮಾಡಿ, ನೀನು ಕೃಪೆ ಮಾಡಿ ನನ್ನನ್ನು ಪ್ರೇತ ಯೋನಿಗೆ ದುಃಖದಿಂದ ಬಿಡಿಸಿದೆ. ನಿಜವಾಗ್ಲೂ ಈ ಪ್ರೇತ ಪೀಡೆಯನ್ನು ನಾಶಗೊಳಿಸುವಂತಹದ್ದು ಏನು ಅಂತಂದರೆ ಶ್ರೀಮದ್ ಭಾಗವತ ಕಥೆ ಅಂಥೇಳಿ. ಈ ಸಪ್ತಾಹ ಶ್ರವಣದ ಯೋಗ ಒದಗಿದಾಗ ನಮ್ಮ ಎಲ್ಲ ಪಾಪಗಳು ಸುಟ್ಟು ಹೋಗ್ತವೆ. ಹೇಗೆ ಅಂತಂದರೆ, ಆ ಬೆಂಕಿ ಒಣಗಿದ ಕಟ್ಟಿಗೆ ಮೇಲೂ ಆ ಬೆಂಕಿ ಬಿದ್ದರೆ, ಅಥವಾ ಹಸಿ ಕಟ್ಟಿಗೆ ಮೇಲೂ ಬೆಂಕಿ ಬಿದ್ದರೆ ಆ ಬೆಂಕಿಗೆ ದೊಡ್ಡದಿಲ್ಲ ಸಣ್ಣದಿಲ್ಲ. ಎಂಥ ಕಟ್ಟಿಗೆ ಆದರೂ ಕೂಡ ಅದು ಹೇಗೆ ಸುಟ್ಟು ಹೋಗುತ್ತೋ ಅದೇ ರೀತಿ ಈ ಭಾಗವತ ಸಪ್ತಾಹ ಶ್ರವಣದಿಂದ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಈ ಎಲ್ಲ ಥರದ ಕರ್ಮಗಳ ಮೂಲಕ ಮಾಡಿದ ಎಲ್ಲ ಪ್ರಕಾರದ ಸಣ್ಣದಂತಲ್ಲ ದೊಡ್ಡದಂತಲ್ಲ ಎಲ್ಲ ಪಾಪಗಳು ಭಸ್ಮವಾಗಿ ಹೋಗ್ತವೆ ಅಂತ ಹೇಳಿದಾಗ, ಅವನಿಗಾಗಿ ವೈಕುಂಠವಾಸಿ ಪಾರ್ಷದರ ಸಹಿತ ಒಂದು ದಿವ್ಯವಾದ ವಿಮಾನ ಕೆಳಗಿಳಿದು ಬಂತು. ಹೇಗಿತ್ತು ಅಂತಂದರೆ, ಅದರ ಪ್ರಕಾಶ ಎಲ್ಲ ಕಡೆಗೂ ಹರಡಿಕೊಂಡಿತ್ತು. ಒಂಥರ ಬೆಳಕು ಅಂತ ಹೇಳ್ತೀವಲ್ಲ, ಹಾಗೆ ಬೆಳಕು ಎಲ್ಲ ಕಡೆಗೂ ಕಾಣ್ತಾ ಇತ್ತು. ಎಲ್ಲರೆದುರಿಗೆ ಆ ದುಂದುಕಾರಿ ವಿಮಾನವನ್ನು ಹತ್ತಿದ. ಆಗ ವಿಮಾನದಲ್ಲಿ ಬಂದಿರುವಂತಹ ಪಾರ್ಷದರನ್ನು ನೋಡಿ ಗೋಕರ್ಣ ಕೇಳ್ತಾನೆ, ಇಲ್ಲಿ ಎಷ್ಟೊಂದು ಜನ ಒಳ್ಳೆಯ ಶುದ್ಧ ಹೃದಯ ಶ್ರೋತೃಗಳಿದ್ದಾರೆ ಅಂತಂದರೆ ಈ ಭಾಗವತ ಮಹಾತ್ಮೆಯನ್ನು ಕೇಳಿದವರಿದ್ದಾರೆ ಇಲ್ಲಿ. ಅವರಿಗೆಲ್ಲರಿಗಾಗಿ ನೀವು ಒಟ್ಟಿಗೆ ಬೇರೆ ಬೇರೆ ವಿಮಾನಗಳನ್ನು, ಅನೇಕ ವಿಮಾನಗಳನ್ನು ಯಾಕೆ ತರಲಿಲ್ಲ? ಇಲ್ಲಿ ಎಲ್ಲರೂ ಸಮಾನವಾಗಿ ಭಾಗವತ ಕಥೆಯನ್ನು ಕೇಳಿದ್ದಾರೆ. ಇದನ್ನು ನಾವು ಕೂಡ ನೋಡಿದ್ದೀವಿ. ಹಾಗಿದ್ದಾಗ ಫಲದಲ್ಲಿ ಈ ಪ್ರಕಾರದ ಭೇದ ಯಾಕೆ ಅಂಥೇಳಿ ಕೇಳಿದಾಗ ಆ ಪಾರ್ಷದರು ಹೇಳ್ತಾರೆ, ಈ ಫಲಭೇದದ ಕಾರಣ ಏನು ಅಂತಂದರೆ ಶ್ರವಣದ ಭೇದ ಅಂಥೇಳಿ. ಶ್ರವಣದ ಭೇದ ಅಂತಂದರೆ, ನೀವು ಹೇಳಿದಂಥ ಶ್ರೀಮದ್ ಭಾಗವತ ಕಥೆಯನ್ನು ಎಲ್ಲರೂ ಕೇಳಿದರು, ಆದರೆ ಈ ದುಂದುಕಾರಿ ಥರ ಮನನ ಮಾಡಲಿಲ್ಲ. ಇದರಿಂದ ಒಟ್ಟಿಗೆ ಭಜನೆ ಮಾಡಿದರೂ ಕೂಡ ಅದರ ಫಲದಲ್ಲಿ ಭೇದ ಉಳಿತು. ಅಂದರೆ ಈ ಪ್ರೇತ, ಅಂದರೆ ಈ ದುಂದುಕಾರಿ 7 ದಿನಗಳವರೆಗೆ ನಿರಾಹಾರವಾಗಿ ನೀವು ಹೇಳಿದಂಥ ಶ್ರೀಮದ್ ಭಾಗವತವನ್ನು ಕೇಳ್ತು. ಅಷ್ಟೇ ಅಲ್ಲ, ಕೇಳಿದ ವಿಷಯವನ್ನು ಸ್ಥಿರಚಿತ್ತದಿಂದ ತುಂಬ ಮನನ ನಿಧಿಧ್ಯಾಸನವನ್ನು ಮಾಡ್ತು. ಅಂದರೆ ನೀವೇನು ಶ್ರೀಮದ್ ಭಾಗವತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳಿದ್ರಲ್ಲ, ನೀವೆಲ್ಲ ಹೋದ್ಮೇಲೆ, ನೀವೆಲ್ಲ ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ತಾ ಕೂತ್ಕೊಂಡ್ರಿ, ಮತ್ತೆ ಮರುದಿವಸ ಬಂದ್ರಿ. ಆದರೆ ಈ ದುಂದುಕಾರಿ ಹಂಗೆ ಮಾಡಿಲ್ಲ, ಮನನ ಮಾಡ್ತು. ಅಂತಂದರೆ ನೀವು ಬೆಳಗ್ಗಿಂದ ಸಾಯಂಕಾಲದವರೆಗೂ ಶ್ರೀಮದ್ ಭಾಗವತವನ್ನು ಏನು ಹೇಳಿದ್ರೋ ಅದನ್ನು ಮನಸ್ಸಿನಲ್ಲಿ ಒಂದು ರೀತಿ ರಿಪೀಟ್ ಮಾಡ್ತಾ ಇತ್ತು, ಏನೇನು ಹೇಳಿದ ಕಥೆಯನ್ನು ಅಂಥೇಳಿ. ಹಂಗೆ ಮನನ ಮಾಡಬೇಕು ಅಂತಂದರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಒಂದು ಅಕ್ಷರವನ್ನು ಅಲ್ಲೂ ಇಲ್ಲೂ ಬಿಡದೆ ಪ್ರತಿಯೊಂದು ಅಕ್ಷರವನ್ನು ಅದು ಕೇಳ್ತು, ಮತ್ತು ಇಡೀ ರಾತ್ರಿ ಅದನ್ನು ಮನನ ಮಾಡುತ್ತು. ಹಾಗಾಗಿ ಬೇರೆ ಕಡೆ ಎಲ್ಲೂ ಗಮನ ಕೊಡದೇ ಇರುವುದರಿಂದ ಶ್ರವಣ ಆಯಿತು. ಆ ಸ್ಥಿರಚಿತ್ತದಿಂದ ಮನನ ನಿಧಿಧ್ಯಾಸನ ಮಾಡಿದ್ರಿಂದ ಅವನಿಗೆ ಪ್ರೇತದಿಂದ ಮುಕ್ತಿ ಆಯಿತು. ಅದೃಢಂಚ ಹತಂ ಜ್ಞಾನಂ ಪ್ರಮಾದೇನ ಹತಂ ಶ್ರುತಂ ಸಂದಿಗ್ಧೋ ಹಿ ಹತೋ ಮಂತ್ರೋ ವ್ಯಗ್ರಚಿತ್ತೋ ಹತೋ ಜಪಃ. ಅಂದರೆ ದೃಢವಾಗಿ ಇಲ್ಲದೇ ಇದ್ದರೆ ನಮ್ಮ ಜ್ಞಾನ ವ್ಯರ್ಥ ಆಗ್ತದಂತೆ. ಅದೇ ರೀತಿ ಒಂದು ಕಡೆ ನಾವು ಗಮನ ಕೊಡದೇ ಇರುವುದರಿಂದ ನಾವೇನು ಕೇಳಿರ್ತೀವೋ ಆ ಕೇಳಿದ್ದನ್ನೆಲ್ಲ ವ್ಯರ್ಥ ಆಗ್ತದಂತ. ಅಂದರೆ ನಾವು ಈಗೇನು ಶ್ರೀಮದ್ ಭಾಗವತವನ್ನು ನಾವು ಗಮನ ಕೊಟ್ಟು ಕೇಳಿದರೆ ಅದು ಪೂರ್ಣ ಫಲ ಬರುತ್ತೆ. ಅದೇ ನಾವು ಗಮನ ಕೊಡದೆ ಕೇಳಿದ್ರಿಂದ ಅದು ನಾವು ಶ್ರವಣ ಮಾಡಿದ್ದು, ನಾವು ಕೇಳಿದ್ದು ವ್ಯರ್ಥ ಆಗುತ್ತೆ ಅಂತೆ. ಅದೇ ರೀತಿ ಸಂದೇಹದಿಂದ ಮಂತ್ರವನ್ನು ಹೇಳಿದರೂ ಕೂಡ ಅದು ಫಲಿಸೋದಿಲ್ಲ. ಅಂದರೆ ಗುರುಗಳು ಏನಾದರೂ ಮಂತ್ರಗಳನ್ನು ಹೇಳ್ಕೊಟ್ಟಿರ್ತಾರಲ್ಲ, ಆ ಮಂತ್ರಗಳು ಇದೇನು ಬರುತ್ತೆ ಬಿಡು, ಸುಮ್ಮನೆ ನಾವು ಹೇಳಬೇಕು ಅಂತ ಏನೋ ಮಂತ್ರಗಳನ್ನು ಹೇಳ್ತಾ ಇದ್ದರೆ ಆ ಮಂತ್ರದ ಫಲ ಕೂಡ ನಮ್ಗೆ ಸಿಗೋದಿಲ್ಲ. ಅದೇ ರೀತಿ ನಮ್ಮ ಚಿತ್ತ, ಅಂದರೆ ನಮ್ಮ ಬುದ್ಧಿ, ಅಂದರೆ ನಮ್ಮ ಯೋಚನೆ ಇಲ್ಲಿಂದಲ್ಲಿಗೆ ಹರಿದಾಡ್ತಾ ನಾವೇನಾದರೂ ಜಪ ಮಾಡಿದರೆ ಆ ಜಪ ಫಲಿಸೋದಿಲ್ಲ ಅಂತ.
ಅಂದರೆ ನಾವೇನಾದರೂ ಜಪ ಮಾಡ್ತಾ ಇರಬೇಕಾದ್ರೆ ಬೇರೆ ಯಾವುದೇ ಥರದ ಯೋಚನೆ ಮಾಡಬಾರ್ದು. ನಾವು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಥರ ನಾವೇನಾದರೂ ಜಪ ಮಾಡ್ತಾ ಇದ್ದರೆ ಆ ಭಗವಂತನ ನಾಮಸ್ಮರಣೆ ಮಾಡ್ತಾನೆ, ಆ ಭಗವಂತ ನಮ್ಮ ಮುಂದೆ ಇದ್ದಾನೆ ಅಂಥೇಳಿ ಕಣ್ಣು ಮುಚ್ಚಿಕೊಂಡು ಆ ಭಗವಂತನನ್ನು ನೋಡ್ತಾನೆ ನಾವು ಜಪ ಮಾಡ್ತಾ ಇರಬೇಕು. ಬೇರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾವುದೇ ಥರ ಚಿಂತೆ ಬರಬಾರ್ದು. ನಾವು ಜಪ ಮಾಡಬೇಕಾದ್ರೆ ಏನಾದರೂ ಒಂದು ಫೋನ್ ಬರಲಿ, ಆ ಫೋನ್ ರಿಂಗ್ ಆದರೆ ಸಾಕು, ಯಾರು ಮಾಡಿರ್ಬೋದು, ಯಾತಕ್ಕೋಸ್ಕರ ಮಾಡಿರ್ಬೋದು, ಈ ಥರದ ಯೋಚನೆಗಳನ್ನೆಲ್ಲ ಬಿಟ್ಟು ನೀವು 10 ಜಪ ಮಾಡಿರಿ, 5 ಜಪ ಮಾಡಿರಿ. ಆದರೆ ಯೋಚನೆಗಳು ಎಲ್ಲೂ ಹರಿದಾಡದೆ ಆ ಜಪವನ್ನು ಮಾಡಿದರೆ ಆ ಜಪ ಫಲಿಸುತ್ತದಂತೆ. ಅದೇ ರೀತಿ ಗುರುಗಳಲ್ಲಿ ವಿಶ್ವಾಸ, ಅಂದರೆ ಗುರುಗಳು ಏನಾದರೂ ಹೇಳಿದರು ಅಂತಂದರೆ ನಾವು ಆ ರೀತಿಯಾಗಿ ಕೇಳಬೇಕು ಅಂತೇಳಿ ವಿಶ್ವಾಸ ಇಡಬೇಕು ಅಂತೆ. ಹಾಗೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡು ಅದರ ಮೇಲೆ ನಾವು ವಿಜಯ ಸಾಧಿಸಬೇಕಂತೆ. ಅದೇ ರೀತಿ ಕಥೆಯಲ್ಲಿ ಏಕಾಗ್ರ ಚಿತ್ತದಿಂದ ಕೇಳಬೇಕು. ಆದರೆ ಶ್ರೀಮದ್ ಭಾಗವತ ಕಥೆಯನ್ನು ನಾವು ಹೇಳ್ತಾ ಇದ್ದರೆ ಅದನ್ನು ಏಕಾಗ್ರ ಚಿತ್ತದಿಂದ ಕೇಳಬೇಕು. ಹೀಗೆ ಬೇರೆ ಬೇರೆ ನಿಯಮಗಳನ್ನು ಪಾಲಿಸಿದರೆ ಶ್ರವಣದ ನಿಜವಾದ, ಅಂದರೆ ಶ್ರೀಮದ್ ಭಾಗವತ ನಾವು ಏನು ಶ್ರವಣ ಮಾಡಿರ್ತೀವೋ ಕೇಳಿರ್ತೀವೋ ಅದರ ನಿಜವಾದ ಫಲ ಸಿಗ್ತದೆ. ಮುಂದೆ ನೀನು ಯಾವತ್ತಾದರೂ ಶ್ರೀಮದ್ ಭಾಗವತ ಕಥೆಯನ್ನು ಹೇಳಿದರೆ ಇಲ್ಲಿರುವಂತಹ ಜನರು ನಾವು ಇಷ್ಟೊತ್ತು ಯಾವ ರೀತಿ ಹೇಳಿದನೋ ಆ ರೀತಿಯಾಗಿ ನಿಯಮ ಪಾಲಿಸಿ ಶ್ರೀಮದ್ ಭಾಗವತ ಕಥೆಯನ್ನು ಕೇಳಿದರೆ ನಿಶ್ಚಯವಾಗಿ ಇವರೆಲ್ಲರಿಗೂ ವೈಕುಂಠ ಪ್ರಾಪ್ತವಾಗ್ತದೆ. ಗೋಕರ್ಣ, ನಿನಗೆ ಭಗವಂತನೇ ಸ್ವತಃ ಬಂದು ಆ ಗೋಲೋಕಧಾಮಕ್ಕೆ ಕರ್ಕೊಂಡು ಹೋಗ್ತಾನಪ್ಪ. ಯಾಕಂತಂದರೆ ಇಡೀ ನಿನ್ನ ಜೀವನದಲ್ಲಿ ಪಾಪಗಳನ್ನು ಮಾಡಲಾರ್ದೆ ನೀನು ಪುಣ್ಯ ಕಾರ್ಯಗಳನ್ನೇ ಮಾಡ್ಕೊತ ಬಂದಿದ್ದೀಯಾ, ವೈರಾಗ್ಯದಿಂದ ಇದ್ದೀಯಾ. ಹಾಗಾಗಿ ಈ ರೀತಿ ಶ್ರೀಮದ್ ಭಾಗವತ ಕಥೆಯನ್ನು ಎಷ್ಟು ಜನರಿಗೆ ನೀನು ಹೇಳಿದ್ದಿ. ಅಂಥದ್ದು ನೀನು ಇನ್ನು ಒಂದು ಸಾರಿ ಮುಂದೆ ಏನಾದರೂ ಶ್ರೀಮದ್ ಭಾಗವತವನ್ನು ಹೇಳಿದರೆ ಆ ಭಗವಂತನೇ ನಿನ್ನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆ ಪಾರ್ಷದರೆಲ್ಲರೂ ಆ ಹರಿಕೀರ್ತನೆಯನ್ನು ಮಾಡ್ತಾ ವೈಕುಂಠ ಲೋಕಕ್ಕೆ ಹೊರಟು ಹೋದರು. ಮತ್ತು ಶ್ರಾವಣ ಮಾಸದಲ್ಲಿ ಗೋಕರ್ಣ ಪುನಃ ಸಪ್ತಾಹ ಕ್ರಮದಿಂದ ಶ್ರೀಮದ್ ಭಾಗವತ ಕಥೆಯನ್ನು ಹೇಳ್ದ. ಅದೇ ಶ್ರೋತೃಗಳು, ಅದೇ ಜನರು ಮತ್ತೆ ಅದನ್ನು ಕೇಳಿದರು. ಆ ಪಾರ್ಷದರು ಏನು ನಿಯಮಪೂರ್ವಕವಾಗಿ ಕೇಳಬೇಕು ಅಂತ ಹೇಳಿದರು ಅದೇ ನಿಯಮಪೂರ್ವಕವಾಗಿ ಆ ಜನರೆಲ್ಲ ಕೇಳಿದ್ರು. ಆಗ ಅಲ್ಲಿ ಮತ್ತೆ ಒಂದು ವಿಚಿತ್ರ ನಡೀತು. ಒಂದಲ್ಲ ಎರಡಲ್ಲ, ಅವರಿಗೆಲ್ಲರಿಗೂ ಒಂದೊಂದರಂತೆ ವಿಮಾನಗಳು ಬಂದವು. ಅಷ್ಟೇ ಅಲ್ಲ, ಆ ಭಗವಂತನೇ ಪ್ರಕಟನಾದ. ಆ ಭಗವಂತನನ್ನು ನೋಡಿದ ತಕ್ಷಣ ಎಲ್ಲರೂ ಜಯಕಾರ ಶುರು ಮಾಡಿದರು. ನಮಸ್ಕಾರ ಧ್ವನಿಗಳು ತುಂಬಿ ಹೋದವು. ಅಂಥ ಭಗವಂತ ತುಂಬ ಹರ್ಷಿತನಾಗಿ ತನ್ನ ಪಾಂಚಜನ್ಯವನ್ನೇ ಓದಿದ. ಗೋಕರ್ಣನನ್ನು ಆಲಿಂಗಿಸಿಕೊಂಡ. ಕ್ಷಣಾರ್ಧದಲ್ಲೇ ಎಲ್ಲ ಶ್ರೋತೃಗಳು ಮೇಘಶ್ಯಾಮ ವರ್ಣದವರಾದರು. ರೇಷ್ಮೆ, ಪೀತಾಂಬರ, ಕಿರೀಟಧಾರಣೆ, ಕರ್ಣಕುಂಡಲಾದಿಗಳನ್ನು ಹಾಕಿಕೊಂಡಂತೆ ಕಾಣಿಸಿದರು. ವಿಭೂಷಿತರಾಗಿ ಕಂಡರು. ಅಷ್ಟೇ ಅಲ್ಲ, ಆ ಊರಿನಲ್ಲಿದ್ದ ನಾಯಿಗಳು, ಚಾಂಡಾಲವರೆಗಿನ ಎಲ್ಲ ಜೀವಿಗಳೆಲ್ಲರನ್ನೂ ಗೋಕರ್ಣನ ಕೃಪೆಯಿಂದ ವಿಮಾನಗಳಲ್ಲಿ ಹತ್ತಿಸಿಕೊಳ್ಳಲಾಯಿತಂತೆ. ದುರ್ಲಭವಾದ ಗೋಲೋಕಧಾಮಕ್ಕೆ ಆ ಶ್ರೀಕೃಷ್ಣ ಎಲ್ಲರನ್ನೂ ಕರೆದುಕೊಂಡು ಹೋದ. ಯಾವ ಲೋಕದಲ್ಲಿ ಸೂರ್ಯ, ಚಂದ್ರ, ಸಿದ್ಧರೂ ಕೂಡ ಎಂದೂ ತಲುಪಲಾರರೋ ಅಂಥ ಸ್ಥಳದಲ್ಲಿ ಅವರೆಲ್ಲರನ್ನೂ ಶ್ರೀಮದ್ ಭಾಗವತ ಶ್ರವಣದಿಂದ ಹೊರಟು ಹೋದರು. ಯಾರು ತಮ್ಮ ಕಿವಿಗಳಲ್ಲಿ ಈ ಗೋಕರ್ಣನ ಮೂಲಕ ಹೇಳಿದ್ದ ಭಾಗವತ ಕಥೆಯ ಒಂದು ಅಕ್ಷರವನ್ನಾದರೂ ಪಾನ ಮಾಡಿದ್ದಾರೋ, ಅಂದರೆ ಕೇಳಿದ್ದಾರೋ, ಅವರಿಗೆ ಮತ್ತೆ ಗರ್ಭವಾಸ ಉಂಟಾಗುವುದಿಲ್ಲ ಅಂತೆ. ಜನರು ಗಾಳಿ, ನೀರು, ಎಲೆ ತಿಂದುಕೊಂಡು ಶರೀರವನ್ನು ಸೊರಗಿಸಿ ಎಷ್ಟೋ ಕಾಲದವರೆಗೆ ಮಾಡಿದ ಘೋರ ತಪಸ್ಸಿನಿಂದ, ಯೋಗಾಭ್ಯಾಸದಿಂದ ಪಡೆಯಲಾರದ ಗತಿಯನ್ನು ಅವರೆಲ್ಲರೂ ಶ್ರೀಮದ್ ಭಾಗವತ ಸಪ್ತಾಹ ಶ್ರವಣದಿಂದ ಸಹಜವಾಗಿ ಪಡೆದುಕೊಂಡಂತೆ. ಈ ಕಥೆ ತುಂಬ ಪವಿತ್ರವಾಗಿರುವಂತಹದ್ದು. ಒಮ್ಮೆ ಈ ಶ್ರವಣದಿಂದಲೇ ಸಮಸ್ತ ಪಾಪ ರಾಶಿಯನ್ನು ಸುಟ್ಟು ಬಿಡುವಂತಹದ್ದು. ಇದನ್ನು ಯಾರ ಮನೆಯಲ್ಲಾದರೂ ಶ್ರಾದ್ದ ಮಾಡಬೇಕಾದ್ರೆ ಈ ಪಾರಾಯಣವನ್ನು ಮಾಡಿದರೆ ಪಿತೃಗಳಿಗೆ ತುಂಬ ತೃಪ್ತಿಯಾಗ್ತದಂತೆ. ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ ಮೋಕ್ಷವೂ ಉಂಟಾಗ್ತದಂತೆ. ಮುಂದಿನ ಗುರುವಾರದಂದು ಈ ಭಾಗವತ ಸಪ್ತಾಹವನ್ನು
ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರು ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.